Honorable Justice of the High Court, Shri D.K. Singh ji, ನಮ್ಮಲ್ಲಿ ಮಾಜಿ ಸಚಿವರು ಎಲ್ಲ ಕುಟುಂಬದ ಸದಸ್ಯರು. ಈಗ ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಸಾಹೇಬರು ಎಲ್ಲ ನಮ್ಮ ಯುವ ಕಾಂಗ್ರೆಸ್ರು ಎಲ್ಲ ಇದ್ದಾರೆ, ಎಲ್ಲ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಮೊದಲನೇ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಇತಿಹಾಸದಲ್ಲಿ ಮೊದಲನೇ ಸಾರಿ ಏನ್ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್, ನಗರ ಬ್ಲಾಕ್ ಕಾಂಗ್ರೆಸ್ ಮಾತಾಡ್ಕೊಂಡು ಇದನ್ನ ತುಂಬಾ ಜನಕ್ಕೆ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಈ ಕಾರ್ಯಕ್ರಮ ನೋಡ್ಬೇಕು, ಪಾಸ್ ತಗೋಬೇಕು, ನಾವು ಏನು CM ಪ್ರಮಾಣ ವಚನ ಕಾರ್ಯಕ್ರಮ ನೋಡ್ಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ. ಕಾಂಗ್ರೆಸ್ ಅಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಅದಕ್ಕೆ ಮೊದಲೆಲ್ಲ ಯಾವ ತರ ಇಂತ ಗೊತ್ತಿಲ್ಲ, ಈ ಸರಿ ನಾವು ಹೊಸ ಒಂದು ಮಾಡ್ಬೇಕಂತ ಹೇಳಿ ಒಂದು ನಿರ್ಧಾರ ಮಾಡಿ ನಮ್ಮ ಅಣ್ಣಾರ ರಘುಣ್ಣ ಅವರು ಸಲಹೆ ಕೊಟ್ಟರು. ಮುರಳಿ ಈ ತರ ಮಾಡೋ ಅಂತ ಹೇಳಿ ನಿನ್ನೆ ನಾವು ಶಾಸಕರ ಕಚೇರಿಯಲ್ಲಿ ಕುತ್ಕೊಂಡಿದ್ದಾಗ ಈ ತರ ಮಾಡ್ಬೇಕು ಅಂತ ಹೇಳಿ ಹಂಗೆ ಇಮಿಡಿಯೇಟ್ ಆಗಿ ನಾನು ಅಫ್ಸರ್ಗೆ ಮುನಿಯಣ್ಣಗೆ ಎಲ್ಲರಿಗೂ ಡಿಸ್ಕಸ್ ಮಾಡಿ LED ಕಾಂಗ್ರೆಸ್ ಆಫೀಸಲ್ಲಿ ಹಾಕೋಣ, ಬೇರೆ ಎಲ್ಲೋ ಹಾಕಿದ್ರೆ ಅದಕ್ಕೆ ಒಂದು ಇದು ಬರಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಹಾಕೋಣ, ನಾವು ಬ್ಲಾಕ್ ಕಾಂಗ್ರೆಸ್ ಇಬ್ರು ಸೇರ್ಕೊಂಡು ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಇಬ್ಬರಿಗೂ ಮಾಹಿತಿ ಕೊಟ್ವಿ. ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರು. ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಇಲ್ಲೇ ಮಾಡೋಣ ನಿರ್ಧಾರ ಮಾಡಿ ನಾವು ಈ ಕಾರ್ಯಕ್ರಮನ ಇವತ್ತು ಇಲ್ಲೆಲ್ಲ ಆಯೋಜನೆ ಮಾಡಿದ್ರಿ. ದಯವಿಟ್ಟು ಎಲ್ಲರೂ ಬಂದಿರೋದಕ್ಕೆ ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಇವತ್ತಿನ ದಿವಸ ಇಲ್ಲಿ ಬರ್ತೀರಿ, ಏನು 4 ಗಂಟೆ 5 ನಿಮಿಷ ಇರುತ್ತೆ, ಅದಕ್ಕಿಂತ ಮುಂಚೆನೆ ಬಂದು ತಿಂಡಿ ವ್ಯವಸ್ಥೆ ಮಾಡಿದ್ದನ್ನ ಮಾಡ್ಕೊಂಡು ಎಲ್ಲ ಸಂತೋಷವಾಗಿ ಇದನ್ನ ಸೆಲೆಬ್ರೇಷನ್ ಮಾಡಬೇಕು, ಪಟಾಕಿ ಹಚ್ಚೋ ಮುಖಾಂತರ ಅಂತ ಹೇಳಿ ಎಲ್ಲ ನಿರ್ಧಾರ ಮಾಡಿದ್ರು. ಈಗೆಲ್ಲ ಬಂದಿದ್ರಿ, ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಈಗ ಏನು ನಮ್ಮ ಡಿ.ಕೆ. ಶಿವಕುಮಾರ್ CM ಆಗಿ ಪ್ರಮಾಣ ವಚನ ಆಗಿದೆ, ಅವ್ರ ಜೊತೆ ಸುಮಾರು 14 ಜನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಪರಮೇಶ್ವರ್ ಸಾಹೇಬರು ಅವ್ರ ಜೊತೆ ಪ್ರಮಾಣ ವಚನ ಸ್ವೀಕರಿಸಿದರೆ, ಇನ್ನು ಕ್ಯಾಬಿನೆಟ್ ಮಂತ್ರಿಗಳಾಗಿ 13 ಜನ ಪ್ರಮಾಣ ವಚನ ಸ್ವೀಕರಿಸಿದರೆ ತುಂಬಾ ಸಂತೋಷ ಸುದ್ದಿ. ಅದೇ ರೀತಿ 2ನೇ ಲಿಸ್ಟ್ ಕೂಡ ಮುಂದಿನ ದಿನಗಳಲ್ಲಿ ಬರ್ತಾರೆ, ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಆಗ್ತಾರೆ ಅಂತೇಳಿ ನಮ್ಗೆ ನಂಬಿಕೆ ಇದೆ ಅಂತೇಳಿ ಈ ಸಂದರ್ಭ ಹೇಳ್ತಾ, ಈಗ ಇವತ್ತೇನು ಈ ಸಭೆಯನ್ನ ಸೇರಿದ್ವಿ, ಸಭೆಯನ್ನು ಉದ್ದೇಶಿಸಿ ನಮ್ಮ ಮುನಿಯಣ್ಣವರು ಒಂದೆರಡು ಮಾತು ಅವರ ಹಿರಿಯರು ಅವರ